ಚಿತ್ರರಂಗದಿಂದ ಕಣ್ಮರೆಯಾಗಿದ್ದೇಕೆ ಮುಮೈತ್? 7 ವರ್ಷದ ನರಕ ಯಾರಿಗೂ ಬೇಡ. ಮುಮೈತ್ ಖಾನ್ ಯಾರಿಗ್ ತಾನೇ ಗೊತ್ತಿಲ್ಲ ಹೇಳಿ. ಅದ್ರಲ್ಲೂ ಪಡ್ಡ ಹೆಕ್ಲಂತ್ರು ಅವರ ಸಿನಿಮಾ ಸಾಂಗ್ ಅಂದ್ರೆ ಮಿಸ್ ಮಾಡಿರೋದೇ ಇಲ್ಲ. ಹೌದು, ಅವರು ಐಟಂ ಸಾಂಗ್ ನಲ್ಲಿ ಸೊಂಟ ಬಳಕಿಸಿದ್ರೆ ನೋಡಲು ಅದೆಷ್ಟು ಅಭಿಮಾನಿಗಳು ಕಾತುರದಿಂದ ಕಾಯುತ್ತಿದ್ದ ಕಾಲ ಇತ್ತು. ಯಾವುದಾದ್ರೂ ಸಿನಿಮಾದಲ್ಲಿ ಮುಮೈತ್ ಅವರ ಐಟಂ ಡ್ಯಾನ್ಸ್ ಇದೆ ಅಂದ್ರೆ ಸಾಕು, ಲಕ್ಷಾಂತರ ಫ್ಯಾನ್ಸ್ ಅವರ ಡ್ಯಾನ್ಸ್ ನೋಡ್ಲಿಕ್ಕೆ ಸಿನಿಮಾ ಥಿಯೇಟರ್ಗೆ ಲಗ್ಗೆ ಇಡ್ತಿದ್ರು. ಬಡತನದಲ್ಲಿ ಅರಳಿದ ಅದ್ಭುತ ಪ್ರತಿಭೆ ಅವರದ್ದು. ಆದ್ರೆ ಆ ವಿಧಿ ಅವರ ಜೀವನದಲ್ಲಿ ದೊಡ್ಡ ಆಘಾತವನ್ನೇ ನೀಡಿದ್ದ. ಈ ಬಗ್ಗೆ ಹೇಳ್ತೇವೆ, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಈ ಸ್ಟೋರಿ ನೋಡಿ. ಭಾರತದ ಖ್ಯಾತ ನಿರ್ದೇಶಕ ರಾಜಮೌಳಿ ನಿರ್ದೇಶನದ ಮಗಧೀರ ಸಿನಿಮಾ ನೋಡಿದವರಿಗೆ ಬಂಗಾರಿ ಕೋಳಿ ಪೆಟ್ಟ ಹಾಡು ನೆನಪಿರುತ್ತೆ. ಈ ಹಾಡಿನಲ್ಲಿ ತುಂಬಾ ಹಾಟ್ ಆಗಿ ಸೊಂಟ ಬಳುಕಿಸಿದ ಮುಮೈತ್ ಖಾನ್ ಅನೇಕರಿಗೆ ಪರಿಚಿತರು. ಐಟಂ ಸಾಂಗ್ಗಳಿಂದಲೇ ಸುದ್ದಿ ಮಾಡಿದವರು. ಗ್ಲಾಮರಸ್ ಗೊಂಬೆ ಎನಿಸಿಕೊಂಡಿದ್ದ ಮುಮೈತ್ ಖಾನ್ ಹಿಂದೊಮ್ಮೆ ತಮ್ಮ ಜೀವನದಲ್ಲಿ ನಡೆದ ಕಹಿ ಘಟನೆಯನ್ನ ಮೆಲುಕಾಕಿದ್ದಾರೆ. ಮುಮೈತ್ ಖಾನ್ ಅವರು ಒಂದು ಕಾಲದಲ್ಲಿ ಭಾರತೀಯ ಚಿತ್ರರಂಗದ ಅತ್ಯಂತ ಬೇಡಿಕೆಯ ನಟಿಯಾಗಿದ್ರು. ಐಟಂ ಡ್ಯಾನ್ಸ್ಗಳಿಗೆ ಮೊದಲ ಆಯ್ಕೆ ಮುಮೈತ್ ಆಗಿರ್ತಿದ್ರು. ತಮ್ಮ 13ನೇ ವಯಸ್ಸಿನಿಂದಲೇ ಸಿನಿಮಾಗಳಲ್ಲಿ ನಟಿಸುತ್ತಿದ್ದರು. 18ನೇ ವಯಸ್ಸಿನಲ್ಲಿ ಮುನ್ನಾಬಾಯಿ MBBS ಚಿತ್ರದಲ್ಲಿನ ಡಿ ಕ್ಲೇ ಎಂಬ ಡ್ಯಾನ್ಸ್ ನಂಬರ್ನಿಂದ ಮುಮೈತ್ ತಾರೆಯಾದ್ರು. ಮುಮೈತ್ ಹಿಂದಿ, ತೆಲುಗು, ತಮಿಳು ಮತ್ತು ಕನ್ನಡ ಭಾಷೆಗಳಲ್ಲಿ ಐಟಂ ಸಾಂಗ್ಗಳಲ್ಲಿ ಕಾಣಿಸಿಕೊಂಡರು. ಮುಮೈತ್ ಅವರ ಐಟಂ ಸಾಂಗ್ ಇದ್ರೆ ಆ ಸಿನಿಮಾ ಹಿಟ್ ಆಗೋದು ಗ್ಯಾರಂಟಿ ಎಂಬ ಕಾಲವಿತ್ತು. ಅವರ ನೃತ್ಯವಿಲ್ಲದೆ ಸೂಪರ್ ಸ್ಟಾರ್ಗಳ ಚಿತ್ರಗಳು ಅಪೂರ್ಣವಾಗ್ತಿದ್ವು. ಐಟಂ ನೃತ್ಯದ ಜೊತೆಗೆ ಆ ಕಾಲದ ನೈತಿಕತೆಯನ್ನ ಪ್ರದರ್ಶಿಸುವ ದಿಟ್ಟ ಪಾತ್ರಗಳಲ್ಲೂ ಮುಮೈತ್ ಸಂಚಲನ ಮೂಡಿಸಿದ್ರು. ಇತ್ತೀಚೆಗೆ ಐ ಡ್ರೀಮ್ಗೆ ನೀಡಿದ ಸಂದರ್ಶನದಲ್ಲಿ ಮುಮೈತ್ ಅವರು ತಮ್ಮ ಕಷ್ಟ ಕಾಲವನ್ನ ನೆನೆದು ಭಾವುಕರಾಗಿದ್ದಾರೆ. ಮುಮೈತ್ ಖಾನ್ ಅವರು ಹಲ್ಚಲ್, ರೌಡಿ ರಾಥೋಡ್ ಮತ್ತು ಲಕ್ಕಿಯಂತಹ ಹಿಂದಿ ಚಿತ್ರಗಳಲ್ಲಿ ಮತ್ತು ಪೋಕಿರಿ, ಕಂದಸಾಮಿ, ಛತ್ರಪತಿ ಮುಂತಾದ ದಕ್ಷಿಣ ಭಾರತೀಯ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಕನ್ನಡದಲ್ಲಿ ಒರಟ, ರಾಜ್ ದಿ ಶೋ ಮ್ಯಾನ್, ಶೌರ್ಯ ಹಾಗೂ ರಾಜಧಾನಿ ಸಿನಿಮಾದಲ್ಲಿ ಐಟಂ ಸಾಂಗ್ಗಳಲ್ಲಿ ಮಿಂಚಿದ್ದಾರೆ. ಮುಮೈತ್ ಖಾನ್ ಅವರ ಹಿಟ್ ಹಾಡುಗಳು ಇಂದಿಗೂ ಅಭಿಮಾನಿಗಳನ್ನ ರಂಜಿಸುತ್ತಲೇ ಇವೆ. ಖ್ಯಾತಿಯ ಉತ್ತುಂಗದಲ್ಲಿದ್ದ ಮುಮೈತ್ ಖಾನ್ ಹಠಾತ್ ಕಣ್ಮರೆಯಾದ್ರು. ಇದಕ್ಕೊಂದು ಕಾರಣವೂ ಇದೆ. ಆ ಕಾರಣವನ್ನ ಸ್ವತಃ ಮುಮೈತ್ ಅವರೇ ತಿಳಿಸಿದ್ದಾರೆ. ನಾನು ಬೇಕು ಅಂತಲೇ ಸಿನಿಮಾ ಉದ್ಯಮವನ್ನ ಬಿಡ್ಲಿಲ್ಲ. ನನಗೆ ಹಿಂದೊಮ್ಮೆ ಅಪಘಾತವಾಯಿತು. ಇದರಿಂದ ನನ್ನ ಮೆದುಳಿನಲ್ಲಿ 5 ನರಗಳು ಹಾನಿಗೊಳಗಾದವು. ಸುಮಾರು 15 ದಿನಗಳ ಕಾಲ ನಾನು ಕೋಮಾಗೆ ಜಾರಿದ್ದೆ. ವೈದ್ಯರು ಕನಿಷ್ಠ 7 ವರ್ಷಗಳ ಕಾಲ ಕೆಲಸ ಮಾಡಬಾರ್ದೆಂದು ಹೇಳಿದ್ರು. ನನಗೆ ಏನನ್ನೂ ಎತ್ತಲೂ ಸಹ ಸಾಧ್ಯವಾಗಲಿಲ್ಲ. ನನ್ನ ಕೈಕಾಲುಗಳೇ ಆಡುತ್ತಿರಲಿಲ್ಲ. ನಾನು ಮೂರ್ಛೆ ರೋಗಕ್ಕೆ ಔಷಧಿ ತೆಗೆದುಕೊಳ್ತಿದ್ದೆ. ಅದರಿಂದಾಗಿ ನನ್ನ ತೂಕ ಹೆಚ್ಚಾಯಿತು. ದೇವರೇ ನನಗೆ ವಿರಾಮ ನೀಡಿದನು ಎಂದು ನಾನು ಅದನ್ನು ಒಪ್ಪಿಕೊಂಡೆ. 7 ವರ್ಷದಲ್ಲಿ ನನ್ನನ್ನ ತಾಯಿಯೇ ನೋಡ್ಕೊಂಡ್ರು. ಇಂದಿಗೂ ಸಹ ಹಣ ಖರ್ಚು ಮಾಡಬೇಕಾದಾಗಲೆಲ್ಲ ನಾನು ನನ್ನ ತಾಯಿಗೆ ಕರೆ ಮಾಡಿ ಅನುಮತಿ ಕೇಳ್ತೇನೆ ಎಂದು ಮುಮೈತ್ ಹೇಳಿದ್ದಾರೆ. ಸದ್ಯ ನಿಧಾನವಾಗಿ ಸಹಜ ಜೀವನಕ್ಕೆ ಮರಳಿರುವ ಮುಮೈತ್ ಈಗ ಮೇಕಪ್ ಮತ್ತು ಕೇಶವಿನ್ಯಾಸ ತರಬೇತಿ ಸಂಸ್ಥೆ ನಡೆಸುತ್ತಿದ್ದಾರೆ. ಈ ಮಧ್ಯೆ ಡ್ಯಾನ್ಸ್ ರಿಯಾಲಿಟಿ ಶೋನಲ್ಲೂ ಭಾಗವಹಿಸುತ್ತಿದ್ದಾರೆ. ಅದಕ್ಕೆ ಹೇಳೋದಲ್ವಾ, ವಿಧಿಯಾಟ ಯಾರ ಬಾಳಲ್ಲಿ ಏನ್ ಮಾಡುತ್ತೆ ಅಂತ ಯಾರಿಗೂ ತಿಳಿಯೋದಿಲ್ಲ. ನೀವಿನ್ನು ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಲೇಟೆಸ್ಟ್ ಹಾಗೂ ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್. ರೂಪಾ ವಿಶ್ವಾಸ್, ದಿ ನ್ಯೂಸ್ ಪೆಗ್ ದಾವಣಗೆರೆ.